ಸ್ಪೆಷಲ್ ಒಲಿಂಪಿಕ್ ಅಂತಕ್ಕಂಥದ್ದು ನಮ್ಮ ಯಾರ ಗಮನಕ್ಕೂ ಕೂಡ ಇಲ್ಲ ಅಧ್ಯಕ್ಷ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು ಅವು ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ಸಮಾಜದ ಮುಖ್ಯವಾಹಿನಿಗೆ ಆ ಮಕ್ಕಳು ಕೂಡ ಬರಬೇಕು. ಆ ಮಕ್ಕಳ ತಂದೆ ತಾಯಿಯರಿಗೆ ಒಂದು ಗೌರವ ಸಿಗಬೇಕು, ಅವರಿಗೆ ಒಂದು ಧೈರ್ಯ ತುಂಬಬೇಕು, ಆ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತಂದ್ರೆ ಇವತ್ತು ಸರ್ಕಾರ ಅದರ ಕಡೆ ಗಮನ ಹರಿಸುವಂತ ಒಂದು ಕಾರ್ಯವನ್ನ ಮಾಡಬೇಕು ಅಧ್ಯಕ್ಷ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸ್ಪೆಷಲ್ ಒಲಿಂಪಿಕ್ ಭಾರತವನ್ನ ಡಾಕ್ಟರ್ ಮಲ್ಲಿಕಾ ನಡ್ಡಾಜಿಯವರ ನೇತೃತ್ವದಲ್ಲಿ ಕಳೆದ 7 ವರ್ಷಗಳಿಂದ ಮಾಡ್ತಾ ಇದೀವಿ ಅಧ್ಯಕ್ಷ. ಇವತ್ತು ನಾನು ಕೂಡ ಕರ್ನಾಟಕ ಚಾಪ್ಟರ್ನ ಸ್ಪೆಷಲ್ ಒಲಿಂಪಿಕ್ ಅಧ್ಯಕ್ಷೆಯಾಗಿ ನನಗೆ ಬಹಳಷ್ಟು ಅಭಿಮಾನ ಆಗ್ತದೆ ಅಧ್ಯಕ್ಷ. ಮೊನ್ನೆ ತಾನೇ 2 ದಿನಗಳ ಹಿಂದೆ ಇಟಲಿಯಲ್ಲಿ ನಡೆದಂತ ವಿಂಟರ್ ಸ್ಪೆಷಲ್ ಒಲಿಂಪಿಕ್ ಗೇಮ್ನಲ್ಲಿ ನಮ್ಮ ಭಾರತದ 33 ಕ್ರೀಡಾಪಟುಗಳು ನಮ್ಮ ಭಾರತಕ್ಕೆ ಚಿನ್ನದ, ಬೆಳ್ಳಿಯ ಮತ್ತು ಕಂಚಿನ ಪದಕಗಳನ್ನ ತಂದಿದ್ದಾರೆ ಅಧ್ಯಕ್ಷ. ಎಷ್ಟು ಅಭಿಮಾನ ಅನ್ನಿಸ್ತದ ಅಂದ್ರೆ, ನಾರ್ಮಲ್ ಮಕ್ಕಳು ಮಾಡಬಹುದು, ದೈಹಿಕ ಅಂಗವೈಕಲ್ಯತೆ ಇರ್ತಕ್ಕಂಥ ಮಕ್ಕಳು ಮಾಡಬಹುದು, ಆದ್ರೆ ಇಂಥ ಮೆಂಟಲಿ ರಿಟಾರ್ಡೆಡ್ ಮಕ್ಕಳನ್ನ ಅಷ್ಟು ದೂರ ಒಯ್ದು ಅವರಿಗೆ ಈ ಭಾಗವಹಿಸಬೇಕು ಅಂತಂದ್ರೆ ಬಹಳ ಕಷ್ಟಪಡುವಂತಹ ಒಂದು ಪ್ರಮೇಯ ಇರ್ತದೆ ಅಧ್ಯಕ್ಷ. ಹಾಗಾಗಿ ನಾನು ಒಬ್ಬ ವಿಶೇಷ ಮಗುವಿನ ತಾಯಿಯಾಗಿ, ಒಬ್ಬ ಪಾಲಕರು ಅಂಥ ಮಕ್ಕಳಿದ್ದಾಗ ಏನ್ ನೋವನ್ನು ಅನುಭವಿಸ್ತಾರೆ ಅಂತಕ್ಕದ್ದನ್ನ ನಾನು ಕೂಡ ಅನುಭವಿಸಿದ್ದೇನೆ ಅಧ್ಯಕ್ಷ. ಮತ್ತು 2023ರಲ್ಲಿ ಬರ್ಲಿನ್ನಲ್ಲಿ ನಡೀತಕ್ಕಂಥ ಸ್ಪೆಷಲ್ ಒಲಿಂಪಿಕ್ ನಲ್ಲಿ ನಮ್ಮ ಕರ್ನಾಟಕದ ಮಕ್ಕಳು ಸುಮಾರು 25ಕ್ಕಿಂತ ಹೆಚ್ಚು ಪದಕಗಳನ್ನ ತಂದಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ನಾನು ಅಭಿಮಾನ ಪಡ್ತೀನಿ ಅಧ್ಯಕ್ಷ. ಇಟಲಿಯಲ್ಲಿ ನಡೆದಂತ ಈ ಒಂದು ಕ್ರೀಡೆಗಳಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರನ್ನ ಸ್ವಾಗತ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅಧ್ಯಕ್ಷ. ಮತ್ತು ಇದು ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಕ್ರೀಡೆ ಮತ್ತು ಯುವಜನ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತನ್ನ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ, ಇವರು ಬಹಳಷ್ಟು ನೊಂದಂತ ಪಾಲಕರು, ಬಹಳಷ್ಟು ನೊಂದಂತ ಮಕ್ಕಳು, ಇಂಥವರಿಗೆ ಪ್ರಮುಖ ವಾಹಿನಿಗೆ ತರಬೇಕು ಅಂತಂದ್ರೆ ನಾನಿವತ್ತು ತಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾದ್ರೆ ಇದರ ಬಗ್ಗೆ ಅವರು ಒಂದು ಬೆಳಕನ್ನ ಚೆಲ್ಲಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ ಅಧ್ಯಕ್ಷೆ. ಅದರ ಜೊತೆಗೆ ಒಂದು ಈಗಾಗಲೇ ಎಲ್ಲರೂ ಹೇಳಿದ್ರು, URW, MRW ಮತ್ತು VRWಗಳಿಗೆ ನಮ್ಮ ಸರ್ಕಾರ ಇದ್ದಂತಹ ಒಂದು ಸಮಯದಲ್ಲಿ ನಾವು 3,000ರಿಂದ 6,000ವರೆಗೆ ಅವರಿಗೆ ಒಂದು ಗೌರವಧನವನ್ನ ಹೆಚ್ಚಳ ಮಾಡಿದ್ವಿ ಅಧ್ಯಕ್ಷ. ಹಾಗೆ ಸ್ಪೆಷಲ್ ಒಲಿಂಪಿಕ್ ನಲ್ಲಿ ಗೆದ್ದಂತ ಮಕ್ಕಳಿಗೆ ನಾವು ಸರ್ಕಾರದಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತದ್ದು, ಅವರಿಗೂ ಕೂಡ ಗೌರವಧನವನ್ನ ಕೊಡುವಂತದ್ದು ಈ ಕರ್ನಾಟಕದಲ್ಲೂ ಕೂಡ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷ. ಇಂಥ ಮಕ್ಕಳನ್ನ ರೆಡಿ ಮಾಡಬೇಕಾದ್ರೆ ಟೀಚರ್ಸ್ ಜವಾಬ್ದಾರಿ ಬಹಳ ದೊಡ್ಡದಿದೆ ಅಧ್ಯಕ್ಷ. ಹಾಗಾಗಿ ಕೋಚ್ಗಳನ್ನು ಕೂಡ ನಾವು ಮೋಟಿವೇಟ್ ಮಾಡಬೇಕು ಅಂತಂದ್ರೆ ಸರ್ಕಾರದ ವತಿಯಿಂದ ಅವ್ರಿಗೂ ಕೂಡ ಸ್ವಲ್ಪ ಸಹಾಯಧನವನ್ನ ನಾವು ಮಾಡಬೇಕು. ಆದ್ರೆ ಆ ಟೈಮಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ಹುರುಪಿನಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷೆ. ಅದರ ಜೊತೆಗೆ ಇವತ್ತು ನಮ್ಮ ಕಂದಾಯ ಸಚಿವರು ಇಲ್ಲಿ ಇಲ್ಲ ಅಧ್ಯಕ್ಷೆ. ಕರ್ನಾಟಕ ರಾಜ್ಯ ಸಬ್ ರಿಜಿಸ್ಟ್ರಾರ್ ಹಾಗೂ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಡಾಟಾ ಎಂಟ್ರಿ ಆಪರೇಟರ್ಗಳು ಅಧ್ಯಕ್ಷ, ಇವರ ಒಂದು ಕರ್ತವ್ಯ ಬಹಳಷ್ಟು ದೊಡ್ಡದಾಗಿದೆ ಅಧ್ಯಕ್ಷ. ಇವರು ಯಾರು ಕೂಡ ಪರ್ಮನೆಂಟ್ ಆಗಿಲ್ಲ, ಇವ್ರನ್ನೆಲ್ಲಾನು ಕೂಡ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡು ಸುಮಾರು 10-15 ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಆದ್ರೆ ಕಂದಾಯ ಇಲಾಖೆಯಲ್ಲಿ ಇವರು ಮಾಡತಕ್ಕಂತ ಸೇವೆ ಇವ್ರು ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾವ ಕೆಲಸನೂ ಮುಂದಕ್ಕೆ ಹೋಗಲ್ಲ ಅಧ್ಯಕ್ಷ. ಹಾಗಾಗಿ ನಾನು ತಮ್ಮ ಮೂಲಕ ಕಂದಾಯ ಸಚಿವರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಇವರನ್ನ ಒಂದು ಪರ್ಮನೆಂಟ್ ಮಾಡಿ ಇವರನ್ನ ತೆಗೆಯುವಂತದ್ದಾಗ್ಲಿ ಅಥವಾ ಇವರನ್ನ ಮತ್ತು ಇವರ ಪೇಮೆಂಟ್ ಕೂಡ ಪಗಾರ ಕೂಡ 3-4 ತಿಂಗಳಿಂದ ಆಗಿಲ್ಲ ಅಧ್ಯಕ್ಷ, ಗೌರವಧನ ಕೂಡ ಬಂದಿಲ್ಲ. ಹಾಗಾಗಿ ತುಂಬಾ ಸಂಕಷ್ಟದಲ್ಲಿದ್ದಂತಹ ಈ ಡಾಟಾ ಎಂಟ್ರಿ ಆಪರೇಟರ್ಗಳಿಗೂ ಕೂಡ ನ್ಯಾಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೇನೆ ಅಧ್ಯಕ್ಷ.